ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ, ಲಕ್ಕಿ ರಮ್ಯಾ ಲಾಗ್ಸ್ಗೆ ಸ್ವಾಗತ. ಇದು ಮಂಡೇ ಲಾಗು. ಆವತ್ತಿನ ಬೆಳಗಿನ ತಿಂಡಿಗೆ ಕ್ಯಾಪ್ಸಿಕಮ್ ರೈಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು. ನೋಡೋಣ ಬನ್ನಿ. ಒಂದೆರಡು ಗಡ್ಡೆ ಈರುಳ್ಳಿ ಮತ್ತು ಹುಣಸೆ ರಸ, ಸಣ್ಣಗೆ ಹಚ್ಚಿರೋ ಟೊಮಾಟೊ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉಪ್ಪು, ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಒಗ್ಗರಣೆಗೆ ಎಣ್ಣೆ, 1 ಸ್ಪೂನ್ ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿ ಬಟಾಣಿ, ಕರಿಬೇವು. ನೋಡೋಣ. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. ಮೊದಲು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕ್ಕೋಬೇಕು. ಅದು ಕಾದ ನಂತರ ಸಾಸಿವೆ ಮತ್ತು ಒಣಮೆಣಸಿನ್ಕಾಯಿ ಹಾಕೋಬೇಕು. ಇವಾಗ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದಮೇಲೆ ಹಸಿ ಕರಿಬೇವನ್ನ ಹಾಕ್ಕೋಬೇಕು. ಒಂದರಿಂದ 2 ಗೆಡ್ಡೆ ಈರುಳ್ಳಿ ಹೆಚ್ಚಿರೋದನ್ನ ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಒಂಬಣ್ಣ ಬರೋವರೆಗೂ. ಮತ್ತು ಹಸಿ ಬಟಾಣಿ ಹಾಕ್ಕೋಬೇಕು. ನಾನು ನೈಟು ನೆನೆಸಿದ ಬಟಾಣಿನ ಹಾಕಿದ್ದೀನಿ. ಈಗ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಈಗ ಇದಕ್ಕೆ 1ರಿಂದ 2 ಸಣ್ಣಗೆ ಹಚ್ಚಿದಂಥ ಹುಳಿ ಟೊಮೊಟೊನ ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಈಗ ಪ್ಲೇಟ್ ಮುಚ್ಚಿ 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ ರೆಡಿಯಾಗಿದ್ದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಹುಣಸೆ ರಸನ ಹಾಕ್ಕೋಬೇಕು. ಹುಣಸೆ ರಸ ಹಾಕಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ಪೈಸಸ್ ಹಾಕೋಣ. ಅಚ್ಕಾರದ ಪುಡಿ 1ರಿಂದ 2 ಸ್ಪೂನು, ಮತ್ತು ಧನಿಯಾ ಪುಡಿ ಅದು 1 ಸ್ಪೂನು, ಮತ್ತು ಒಂದು ಅರ್ಧ ಅಥವಾ ಮುಕ್ಕಾಲು ಚಮಚ ಚಿಕನ್ ಮಸಾಲ, ಮತ್ತು 1/4 ಸ್ಪೂನು ಗರಂ ಮಸಾಲ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ. ನೋಡ್ತಿದ್ದೀರಲ್ಲ. ಯಾವತ್ತಿಗೂ ಸ್ಪೈಸಸ್ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆವಾಗ ತಳ ಹತ್ತಲ್ಲ ಮತ್ತು ಚೆನ್ನಾಗಿ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ. ಮತ್ತು ಸ್ಪೈಸಸ್ಸು ಕೂಡ ಹಾಕಿರ್ತೀವಲ್ವ, ಚೆನ್ನಾಗಿ ಎಲ್ಲ ಕಡೆ ಹರಡುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು 1ರಿಂದ 1.5 ಸ್ಪೂನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಾವು ಇದಕ್ಕೆ 1/4 ಗ್ಲಾಸ್ ಟೀ ಕುಡಿಯೋ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಲಿಟ್ಲ್ ಕ್ಲೋಸ್ ಮಾಡಿ 1ರಿಂದ 2 ನಿಮಿಷ ಮೀಡಿಯಮ್ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಈಗ ಎಣ್ಣೆ ಸುತ್ತ ಬಿಟ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಈಗ ಮಸಾಲೆ ಉಪ್ಪು ಎಲ್ಲ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ. ನೋಡ್ತಿದ್ದೀರಲ್ಲ ಯಾವ ರೀತಿ ಕಾಣ್ತಿದೆ ಅಂತ. ಈಗ ಸಣ್ಣಗೆ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ
ಕ್ಯಾಪ್ಸಿಕಮ್ ರೈಸ್ ಗೊಜ್ಜು ರೆಡಿಯಾಗಿದೆ. ಇದನ್ನು ಮಾಡಿಟ್ಟಿರೋ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಮಧ್ಯಾಹ್ನ 2 ಗಂಟೆ ಹಂಗೆ ನಾವು ನನ್ನ ತಂಗಿ ಪಾಪು ನೋಡೋಕ್ಕೆ ಊರಿಗೆ ಹೊರಟ ಇದ್ದೀವಿ. ಹಾಗಾಗಿ ನನ್ನ ತಂಗಿ ಪಾಪುಗೆ ಏನಾದರೂ ಬಟ್ಟೆ ತೊಗೊಂಡು ಹೋಗೋಣ ಅಂತ ಹಿರಿಯೂರಲ್ಲಿರುವ ಟ್ರೆಂಡ್ಸಿಗೆ ಬಂದಿದ್ದೀನಿ. ಕಲೆಕ್ಷನು ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಪಾಪುಗೆ 3 ಮಂತ್ಸ್ ಬೇಬಿಗೆ ಬಟ್ಟೆ ಸಿಗೋದು ಕಷ್ಟ ಆಯ್ತಲ್ಲಿ. ಬಟ್ ಅದರಲ್ಲೇ ಆರಿಸ್ಕೊಂಡೆ, ಚೆನ್ನಾಗಿರೋದು ತೊಗೊಂಡೆ. ಎಲ್ಲ 1500 ಆಯಿತು. ಇವಾಗ ನಮ್ಮ ಅಮ್ಮರ ಊರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ನನ್ನ ತಮ್ಮ ಮತ್ತು ನನ್ನ ತಮ್ಮರ ಮನೆಯವರು ಮತ್ತು ನನ್ನ ಅಳಿಯ ಕರ್ಕೊಂಡು ಹೋಗೋಣ ಅಂತ. ಯಾಕಂದರೆ ಮಳೆಗಾಲ ಆಗಿರೋದ್ರಿಂದ ಅವರು ಬೈಕಲ್ಲಿ ಬರೋಕ್ಕಾಗಲ್ಲ ಅಂತೇಳಿ ನಮ್ಮ ಅಮ್ಮನ ಮನೆಗೆ ಹೋಗಿ ನನ್ನ ತಮ್ಮನ ಹೆಂಡತಿ ಮತ್ತು ನಮ್ಮ ಪಾಪನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನೋಡಿ ನಮ್ಮಮ್ಮರ ಮನೆ. ಇದು ನಮ್ಮಮ್ಮರ ಮನೆಯಲ್ಲಿ ಬಿಟ್ಟಂಥ ಮೊದಲನೇ ಹೂವು, ಡೇರೆ ಹೂವು ಚೆನ್ನಾಗಿದೆಯಲ್ವಾ. ಮತ್ತು ಇವಾಗ ನನ್ನ ತಮ್ಮನ್ನ ಎಲ್ಲರನ್ನೂ ಕರ್ಕೊಂಡು ನಮ್ಮಮ್ಮರ ಊರನ್ನ ಬಿಡ್ತಾ ಇದ್ದೀವಿ ನನ್ನ ತಂಗಿ ಮನೆಗೆ ಹೋಗೋಕ್ಕೆ. ನನ್ನ ತಂಗಿ ಊರು ಮಿಳಕೋಟೆ ಅಂತ. ಇದು ಹೈವೇಲಿ ಸಿಗೋಂಥ ಫುಡ್ ಫ್ಯಾಕ್ಟ್ರಿ. ಇದು ನಮ್ಮ ತಂಗಿ ಪಾಪುಗೆ ತೊಗೊಂಡಿರೋಂಥ ಬಟ್ಟೆ ಚೆನ್ನಾಗಿದೆ ಅಲ್ವಾ. 2 ಜೊತೆ ತೊಗೊಂಡು ಬಂದಿದ್ದೆ. ಇದು ನಮ್ಮ ತಂಗಿ ಪಾಪು, ಇವಾಗ ಹೆಣ್ಣು ಪಾಪು ಆಗಿದೆ. ನನ್ನ ತಂಗಿ ಪಾಪುಗೆ ನನ್ನ ಮಕ್ಕಳು ಅಣ್ಣಂದ್ರಾಗಬೇಕು. ಹಾಗಾಗಿ ನನ್ನ ತಂಗಿ ಅವ್ರ ಮಗಳ ಕೈಯಿಂದ ರಾಖಿ ಕಟ್ಟಿಸ್ತಿದ್ದಾಳೆ. ನಮ್ಮ ಪಾಪು ಕೈಯಿಂದ ಕುಂಕುಮ ಎಲ್ಲ ಹಚ್ಚಿಸಿ ರಾಖಿ ಕಟ್ಟಬೇಕು ಅಂತ. ಈಗ ರಾಖಿನ ಕೈ ಮುಡಿಸಿ ನಮ್ಮ ತಮ್ಮನ ಮನೆಯವರೇ ಕಟ್ತಿದ್ದಾಳೆ. ಯಾಕಂದರೆ ಇನ್ನೂ ಚಿಕ್ಕ ಮಗು ಅಲ್ವಾ, ಅದಕ್ಕಾಗಿ. ಇವನು ನನ್ನ ಚಿಕ್ಕ ಮಗ, ಹೆಸರು ಯಶಸ್ ಅಂತ, 5th ಓದ್ತಿದ್ದಾನೆ. ಇವನು ನನ್ನ ದೊಡ್ಡ ಮಗ ಹರ್ಷಿತ್ ಅಂತ, ಇವಾಗ 10th ಓದ್ತಿದ್ದಾನೆ. ಇವನಿಗೂ ಕೂಡ ರಾಖಿ ಕಟ್ಸೋಕ್ಕೆ ಮೊದಲು ಕುಂಕುಮ ಎಲ್ಲ ಪಾಪು ಕೈಯಿಂದ ಹಚ್ಚಿಸಿದ್ಲು. ರಾಖಿನ ಮತ್ತೆ ನಾವೇ ಎಲ್ಲ ಕಟ್ಟಿದ್ವಿ. ತುಂಬ ಖುಷಿ ಆಯಿತು. ಇದು ಮೊದಲನೇ ರಾಖಿ ಹಬ್ಬ ನಮ್ಮ ಪಾಪುಗೆ. ಅದು 3 ತಿಂಗಳು ಬೇಬಿ ಕೈಯಿಂದ ರಾಖಿ ಕಟ್ಸಿದ್ವಿ. ತುಂಬ ಖುಷಿ ಆಯಿತು. ತುಂಬ ಎಲ್ಲ ಖುಷಿಪಟ್ವಿ ಇದನ್ನು, ಈ ಸಿಚುವೇಶನ್ನ ನೋಡ್ತಾ ಇರ್ಬೋದಲ್ಲ, ಎಷ್ಟು ಕ್ಯೂಟಾಗಿದ್ದಾಳಲ್ವಾ. ತುಂಬ ಚೆನ್ನಾಗಿದ್ದಾಳೆ, ತುಂಬಾ ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ. ಅವಳು ನೋಡ್ತಾ ಇದ್ದರೆ ನಮಗೆ ಬರೋಕ್ಕೆ ಮನಸ್ಸಿರ್ತಿಲ್ಲ, ಅಷ್ಟು ಖುಷಿ ಆಗೋದು ಅವಳು ನೋಡಿ. ಇವಳು ನನ್ನ ತಂಗಿ, ಅಂದರೆ ನಮ್ಮ ಕಝಿನು, ನಮ್ಮ ಚಿಕ್ಕಮ್ಮನ ಮಗಳು. ಹೆಸರು ಹೇಮಾ ಅಂತ. ತಂಗಿ ಊರಿಂದ ವಾಪಸ್ಸು ನಮ್ಮ ಅಮ್ಮರ ಮನೆ ಬಂದು ನಮ್ಮ ತಮ್ಮನ ಹೆಂಡತಿನಲ್ಲಿ ಬಿಟ್ಟು ವಾಪಸ್ಸು ಹಿರಿಯೂರಿಗೆ ಬಂದು ಅಮ್ಮ ಹೋಗೋ ಅಷ್ಟೊತ್ತಿಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿತ್ತು. ತುಂಬ ಟೇಸ್ಟಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.